ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಂಗೇನಾದ್ರೂ ಆಗಿರ್ಬೋದಾ? ದೇವ್ರೆ, ಅಕ್ಕನ್ನ ನೀನೇ ಕಾಪಾಡ್ಬೇಕು. ಅವಳಿಗೇನು ಆಗದೆ ಸೇಫಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ. ಅಯ್ಯೋ, ಏನಿದ್ರ ಅರ್ಥ? ಎಡ್ಗಣ್ಣಾದ್ರತಿದೆ. ದೇವ್ರ ಮನೆ ದೀಪ ಬೇರೆ ಆರೋಯ್ತು. ಇದ್ರ ಅರ್ಥ ಏನು? ಅಕ್ಕಂಗೇನೋ ಆಗಿದೆ. ಖಂಡಿತ ಅಕ್ಕಂಗೇನೋ ಆಗಿದೆ. ಭೈರವಿ ಅವರೇ, ಏನಾಯ್ತು? ಏನ್ ಸೌಂಡ್ ಅದು? ಓ, ಗ್ಲಾಸ್ ಬಿತ್ತಾ? ಭೈರವಿ ಅವರೇ ಏನಾಯ್ತು? ಗೊತ್ತಿಲ್ಲನಾ? ಏನ್ ಹಾಗಂದ್ರೆ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಅದೇ ಏನು ಅಂತ ಗೊತ್ತಾಗ್ತಿಲ್ಲ ವಿರಾಟ್. ಏನೋ ಒಂಥರ ಸಂಕಟ ಆಗ್ತಾ ಇದೆ. ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ನನ್ ಮನ್ಸು ಏನೇನೋ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ನಿಮ್ ಮನ್ಸು? ಎಲ್ಲೋ ಏನೋ ತಪ್ಪಾಗ್ತಾ ಇದೆ. ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಹೇಳ್ತಾ ಇದೆ. ನನಗೆ ಯಾಕೋ ಭಯ ಆಗ್ತಿದೆ ವಿರಾಟ್. ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಿದೆ. ಭೈರವಿ ಅವರೇ, ನೀವು ಹೀಗೆಲ್ಲ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಯಾವ ವಿಷಯದ ಬಗ್ಗೆ ಭಯ ಆಗ್ತಾ ಇದೆ ಅದನ್ನಾದ್ರೂ ಹೇಳಿ. ಭವಾನಿ ಅಕ್ಕನ ವಿಷಯದಲ್ಲಿ. ಅಕ್ಕ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅಲ್ವಾ? ಅಲ್ಲವಳಿಗೆ ಏನ್ ತೊಂದರೆ ಆಗುತ್ತೋ ಏನೋ ಅಂತ ನನ್ ಮನ್ಸು ಹೇಳ್ತಾ ಇದೆ. ಗಾಡ್, ಭೈರವಿ ಅವರೇ, ಅತ್ತಿಗೆಗೆ ಏನೂ ತೊಂದರೆ ಆಗಲ್ಲ. ನಿಮ್ಗೇನೋ ಆಗಿದೆ ಅಷ್ಟೇ. ಯಾಕೆ ಈ ತರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಅತ್ತಿಗೆ ಜೊತೆಗೆ ನೀವು ಹೋಗಿಲ್ಲ ಅಂದ ಮಾತ್ರಕ್ಕೆ ಏನೋ ಆಗ್ಬಿಡುತ್ತಾ? ಮಾಮ್ ಜೊತೆನೆ ಹೋಗಿದಾರ ತಾನೆ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ. ಬಿ ಕೂಲ್. ಇಲ್ಲ ವಿರಾಟ್, ನನಗ್ ಸಮಾಧಾನ ಆಗ್ತಿಲ್ಲ. ನಾನು ಈಗಲೇ ಅಲ್ಲಿಗೆ ಹೋಗ್ಬೇಕು. ಅಕ್ಕನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ? ಆಗಲ್ಲ ಅಂತ ಹೇಳ್ಬೇಡಿ. ಭೈರವಿ ಅವರೇ, ಆರ್ ಯು ಕ್ರೇಜಿ? ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ? ಈಗ ನಿಮ್ಗೇನು ಅಲ್ಲೇನೋ ಆಗಿದೆ ಅಂತ ನಿಮ್ಗೆ ಟೆನ್ಷನ್ ಆಗ್ತಿದೆ ತಾನೆ? ವೇಟ್, ನಾನು ಈಗಲೇ ಮಾಮ್ ಕಾಲ್ ಮಾಡ್ತೀನಿ. ಆಗ್ಲಾದ್ರೂ ನಿಮ್ ಮನ್ಸು ಕೂಲ್ ಆಗುತ್ತೆ. ಇಲ್ಲ, ಫೋನ್ ಎಲ್ಲ ಬೇಡ. ನಾನು ಹೋಗ್ಲೇಬೇಕು. ದಯವಿಟ್ಟು ನನ್ನ ಕರ್ಕೊಂಡು ಹೋಗಿ ಪ್ಲೀಸ್. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಯಾಕೆ ನಿಮಗ್ ನನ್ನ ಆತಂಕ ಅರ್ಥ ಆಗ್ತಾ ಇಲ್ಲ? ಡಾಕ್ಟರ್, ಭವಾನಿ ಹೇಗಿದ್ದಾಳೀಗ? ಏನ್ ಮೇಡಮ್ ನೀವೇ ಈ ರೀತಿ ನಡ್ಕೊಂಡ್ರೆ ಏನ್ ಹೇಳೋದು ಹೇಳಿ? ನಿಮ್ ಸೊಸೆ ಬೇರೆ ತುಂಬಾ ಗರ್ಭಿಣಿ. ಕೇರ್ಫುಲ್ ಆಗಿ ನೋಡ್ಕೋಬೇಕಲ್ವಾ? ಇಲ್ಲ, ಕೇರ್ಫುಲ್ ಆಗೇ ಇದ್ವಿ. ಅದು ಯಾವುದೋ ಮಗು ಬೀಳ್ತಾ ಇತ್ತು. ಅದನ್ನ ಕಾಪಾಡೋದಕ್ಕೆ ಹೋಗಿ ಇವಳು ಬಿದ್ಬಿಟ್ಲು. ಓ ಗಾಡ್, ನಾನು ಇವಾಗ ಏನ್ ಹೇಳಿ? ಯಾರು ತಪ್ಪು ಅಂತ ಹೇಳಿ? ಕೇರ್ ಟೇಕರ್ ಯಾರು ಇರ್ಲಿಲ್ವಾ? ಕೇರ್ ಟೇಕರ್ ಇದಾರೆ. ಕರ್ಕೊಂಡ್ ಬಂದಿಲ್ವಾ ಅವ್ರನ್ನ? ಇಲ್ಲ. ಅಟ್ಲೀಸ್ಟ್ ಅವ್ರನ್ನಾದ್ರೂ ಜೊತೆಲಿ ಕರ್ಕೊಂಡ್ ಬಂದಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ ಅಲ್ವಾ? ಜಸ್ಟ್ ಚೆಕಪ್ ಅಲ್ವಾ ಅಂತ ಸುಮ್ಮನೆ ಕರ್ಕೊಂಬಂದೆ. ಆದ್ರೆ ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಿಸ್. ಈಗ ಹೇಗಿದೆ ಅವಳ ಕಂಡೀಷನ್? ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ದೆ ಇವಾಗ್ಲೇ ಏನು ಹೇಳಕ್ಕಾಗಲ್ಲ. ರಿಪೋರ್ಟ್ ಬಂದ್ಮೇಲೆನೆ ಗೊತ್ತಾಗೋದು ಹೊಟ್ಟೆಗೇನಾದ್ರೂ ಪೆಟ್ಟು ಬಿದ್ದಿದ್ಯೋ ಇಲ್ವೋ ಅಂತ. ಬಟ್ ಆಕೆ ನೋವು ಅಂತ ಒದ್ದಾಡ್ತಾ ಇರೋದ್ ನೋಡ್ತಿದ್ರೆ ನಮ್ಗೆ ಟೆನ್ಷನ್ ಆಗ್ತಿದೆ. ಗಾಬರಿ ಆಗ್ಬೇಡಿ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ರಿಪೋರ್ಟ್ ನೋಡ್ಬಿಟ್ಟು ಏನಿದೆ ಏನಿಲ್ಲ ಅಂತ ತಿಳಿಸ್ತೀನಿ. ಹೋಪ್ ಫಾರ್ ಗುಡ್. ದೇವ್ರ ಹತ್ರ ಬೇಡ್ಕೊಳ್ಳಿ ಏನೂ ಆಗದೆ ಇರ್ಲಿ ಅಂತ. ಓಕೆ.